ರೈತನ ದೇವರು ಅಂತ ಕರೀತಾರೆ. ದೇವ್ರಿಗೆ ಏನಾದ್ರು ಬೇಕಾದರೆ ಹೋರಾಟ ಮಾಡಬೇಕು, ಸತ್ಯಾಗ್ರಹ ಮಾಡಬೇಕು, ಉಪವಾಸ ಸತ್ಯಾಗ್ರಹಗಳು ಮಾಡಬೇಕು. ನಾವು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರೋದೆ ಪ್ರಜಾಪ್ರಭುತ್ವ. ಪ್ರಜೆಗಳಿಂದನೇ ಆಯ್ಕೆಯಾಗಿ ಪ್ರಜೆಗಳ ಮೇಲೆ ದಬ್ಬಾಳಿಕೆ ಮಾಡೋ ರಾಜಕೀಯ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಏನು ಸರ್ ಕರೆದಿದ್ರಲ್ಲ? ಕುತ್ಕೊಳಪ್ಪ. ಏನಪ್ಪ ನೀನು 2 ತಿಂಗಳಿಂದ ಕಾಲ್ ಟ್ರೈ ಮಾಡ್ತೀನಿ, ಕಾಲ್ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಏನು ವಿಷಯ ಹೇಳಿ. ನಿಮ್ಮಪ್ಪ ಸಾಯ್ಬೇಕಾದ್ರೆ ನಿನ್ನ ತುಂಬ ನೆನೆಸ್ಕೊಂಡ್ರು. ನಿನ್ನ ಹತ್ರ ಏನೋ ಹೇಳಬೇಕು ಅಂತಿದ್ರು, ಆದರೆ ನೀನು ಸಿಗಲಿಲ್ಲ. ಅದಕ್ಕೆ ಒಂದು ಪೆನ್ನು ಮತ್ತು ಪೇಪರ್ ಕೊಟ್ಟಿದ್ದಕ್ಕೆ ನಿಮಗೋಸ್ಕರ ಒಂದು ಲೆಕ್ಕ ಬರೆದಿದ್ದಾರೆ. ತಗೋ, ಏನು ಅಂತ ನೀನೇ ನೋಡು. ನಿನಗೆ ನನ್ನ ಕಂಡ್ರೆ ಆಗಲ್ಲ, ಆದರೆ ನನಗೆ ನೀನಂದರೆ ಪ್ರಾಣ. ನಿನಗೆ ಫ್ಯಾಕ್ಟ್ರಿಗೆ ಓದಿದ ಅಪ್ಪ ಮಾತ್ರ ಗೊತ್ತು. ಆದರೆ ಅಪ್ಪನ ಜೀವನ ಯಾಕೆ ಈ ರೀತಿ ಆಯಿತು ಅಂತ ತಿಳ್ಕೊಬೇಕಂದ್ರೆ ನಮ್ಮ ಊರಿಗೆ ಹೋಗು. ನಮ್ಮ ಊರು ಹಸಿರು ಸೀರೆ ಹಾಸಿದಂತೆ ಹಸಿರು ತುಂಬಿದ ಊರು. ಬಿಡದಿಂದ 15 ಕಿಲೋಮೀಟರ್ ಉತ್ತರಕ್ಕೆ ಹೋಗು. ಊರಿನ ಮುಖ್ಯ ರಸ್ತೆಯಲ್ಲಿ ಒಂದು ಗುಡಿ ಕಾಣಿಸುತ್ತೆ. ಆ ಗುಡಿಗೆ ಹೋಗಿ ಅಲ್ಲೊಂದು ವಿಗ್ರಹ ಇರುತ್ತೆ. ಆ ವಿಗ್ರಹಕ್ಕೆ ಉಗಿದು ಹೋಗು. ಬರೀ ಉಗಿದು ಹೋಗೋದಲ್ಲ, ಎಲ್ಲಡಿಕೆ ಹಾಕೊಂಡು ಉಗಿದು ಹೋಗು. ಹೇಳು ಡ್ಯೂಡ್. ಒಂದು ಲಾಗ್ ಮಾಡಬೇಕು ಅಂತಿದ್ದೀನಿ, ವಿಚಿತ್ರವಾದ ಕಂಟೆಂಟ್ ಬೇಕಲ್ಲ. ಸರಿ, ಬರ್ತೀನಿರು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಕರ್ಣ ಅಂತ. ಇವನು ನನ್ನ ಫ್ರೆಂಡ್ ಸ್ವರೂಪ್ ಅಂತ. ಇವತ್ತು ನನ್ನ ಮೊದಲನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮಚ್ಚ, ಯಾವುದಾದ್ರು ಒಂದು ಡಿಫ್ರೆಂಟ್ ಆಗಿರೋ ಕಂಟೆಂಟು ಶುರು ಮಾಡಬೇಕಲ್ಲ. ಏನು ಮಾಡೋದು? ಯಾವ ಥರ ಕಾನ್ಸೆಪ್ಟ್ ಬೇಕು ಮಚ್ಚ ನಿಂಗೆ? ಡಿಫ್ರೆಂಟ್ ಆಗಿರ್ಬೇಕು ಮಚ್ಚ. ಜನ ನೋಡಿದ ತಕ್ಷಣ ನನಗೆ ಶೇಕ್ ಆಗಿಬಿಡ್ಬೇಕು. ಏನು ಮಾಡೋದು? ನಾನೊಂದು ಜಾಗ ಕರ್ಕೊ ಹೋಗ್ತೀನಿ ಮಚ್ಚ. ಹಾಂ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿ ವಿಚಿತ್ರ ಏನಂದರೆ ಅಲ್ಲಿ ಹೋಗೋ ಜನ ಎಲ್ಲ ಉಗಿದ್ಬಿಟ್ಟು ಹೋಗ್ತಾರೆ. ಓಕೆ ಫ್ರೆಂಡ್ಸ್, ಯಾವುದೋ ಒಂದು ವಿಚಿತ್ರವಾದ ಜಾಗ ಕರ್ಕೋಗ್ತಾನಂತೆ ನಮ್ಮ ಫ್ರೆಂಡು. ನೋಡೋಣ, ಅದೇನೋ ಉಗ್ದುಬಿಟ್ಟು ಹೋಗ್ಬೇಕಂತೆ. ಬೀಡ್ ಹಾಕು, ಹೇಳ್ತೀನಿ. ಬೀಡ ಎಂತಕ್ಕೆ? ಇದನ್ನ ಹಾಕೊಂಡು ಅಲ್ಲ ಉಗಿಬೇಕು. ಹೌದಾ? ಉಗಿ. ಅಯ್ಯೋ ಮಚ್ಚ, ಏನು ಮಚ್ಚ ಇಲ್ಲೆಲ್ಲ ಬಂದು ಉಗ್ಬಿಟ್ಟು ಹೋಗ್ತಾವ್ರೆ? ಏನು ವಿಚಿತ್ರ ಪದ್ಧತಿ ಇದು? ಎಲ್ಲೂ ನೋಡೇ ಇರಲಿಲ್ಲ, ಕೇಳೇ ಇರಲಿಲ್ಲ. ಏನು ಕತೆ ಇದ್ರದು? ನನಗೆ ಕತೆ ಬಗ್ಗೆ ಏನು ಗೊತ್ತಿಲ್ಲಪ್ಪ. ನಮ್ಮಪ್ಪ ಹೇಳ್ತಿದ್ರು ಯಾವಾಗಲೂ ಇಲ್ಲಿ ಓಡಾಡಬೇಕಾದ್ರೆ ಗಾಡಿ ನಿಲ್ಲಿಸಿ ಉಗಿದ್ಬಿಟ್ಟು ಹೋಗಿ ಅಂತ. ಅದರಿಂದ ನಿಂಗೆ ಕರ್ಕೊಂಡು ನಾನು ಉಗಿಸ್ತೆ. ಏನಾದರೂ ಮಾಡಿ ಕತೆ ಬಗ್ಗೆ ತಿಳ್ಕೊಳ್ಳೇಬೇಕಲ್ಲ. ಅಲ್ಲಿ ಯಾರೋ ಕೂತವ್ರೆ, ಅವ್ರನ್ನ ಕೇಳೋಣ ಬಾ. ಸರ್ ನಮಸ್ತೆ ಸರ್. ಹಾಂ, ಹೇಳಿ. ಸರ್, ಇಲ್ಲಿ ಬಂದವರೆಲ್ಲ ಉಗ್ಬಿಟ್ಟು ಹೋಗ್ತಿದ್ದಾರೆ, ನಿಮ್ಗೆ ಇದ್ರ ಬಗ್ಗೆ ಗೊತ್ತಾ? ಹಾಂ, ಗೊತ್ತು. ವಿಡಿಯೋ ಮಾಡು ಸರ್. ಹೇಳಿ ಸರ್. ವ್ಯವಸಾಯ, ನಾ ಸಾಯ, ನೀ ಸಾಯ, ಮನೆ ಮಂದಿಯೆಲ್ಲ ಸಾಯ. ರೈತನ್ನ ದೇಶದ ಬೆನ್ನೆಲುಬು ಅಂತಾರೆ. ಅಂತ ರೈತರ ದೇಶದ ಬೆನ್ನೆಲುಬುని ಮುರಿಯುವಂಥ ಕೆಲಸ ಈಗಿನ ಸರ್ಕಾರಗಳು ಮಾಡ್ತಿವೆ.
ವ್ಯವಸಾಯ ನಾ ಸಾಯ ನೀ ಸಾಯ ಮನೆ ಮಂದಿ ಎಲ್ಲ ಸಾಯ, ರೈತ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಸರ್ಕಾರ ಆ ಬೆನ್ನೆಲುಬನ್ನೇ ಮುರಿಯೋ ಕೆಲಸ ಮಾಡ್ತೈತೆ. ನಮ್ಮ ದೇಶದಲ್ಲಿ ಎಷ್ಟೊಂದು ಕುಲ್ಕಸ್ಗಳೈತೆ. ಕಮ್ಮಾರ, ಚಮ್ಮಾರ, ಗಾಣ್ಗ, ಬಡಗಿ, ಬೆಸ್ರು, ಅಕ್ಸಾಲ್ಗ, ಅಂಗ, ಬೇಡ್ರು, ಹೀಗೆ ಇನ್ನು ಮುಂತಾದ ಕಸುಬುಗಳು ಹಂತ ಹಂತವಾಗಿ ಕಣ್ಮರೆಯಾಗ್ತೈತೆ. ಹೀಗೆ ವ್ಯವಸಾಯನೂ ಆದರೆ ಈಗ ಹುಷಾರ್ ತಪ್ಪಿದ್ರೆ ಮಾತ್ರ ನುಂಗ್ತಾರೋ ನಾವು ಮುಂದೆ ಆಹಾರಕ್ಕೂ ಮಾತ್ರ ನುಂಗ್ಬೇಕಾಗುತ್ತೆ. ಈ ವ್ಯವಸಾಯದ ಕಷ್ಟ ನನ್ನ ಮಗನ ಗೊತ್ತಾಗಬಾರ್ದು ಅಂತ ಹೇಳಿ ತುಂಬ ಚೆನ್ನಾಗಿ ಓದಿಸ್ದೆ. ಇದ್ದ 5 ಎಕರೆ ಜಮೀನಲ್ಲಿ 2 ಎಕರೆ ಜಮೀನು ಮಾರಿ ನನ್ನ ಮಗನ್ನ ಸಿಟಿ ಒಳಗೆ ಓದಿಸ್ದೆ. ನನ್ನಂಗೆ ಆಗಬಾರ್ದು ಅವನು, ಎಲ್ಲರ ಥರ ಅವನು ಎ ಸಿ ರೂಮಲ್ಲಿ ಕುತ್ಕೋಬೇಕು, ಎ ಸಿ ಕಾರಲ್ಲಿ ಓಡಾಡಬೇಕು ಅಂತ ತುಂಬ ಚೆನ್ನಾಗಿ ಓದಿಸ್ದೆ. ಆದರೆ ನನ್ನ ಮಗನ ಓದಿನ ತಕ್ಕನಾಗೆ ಕೆಲಸ ಸಿಕ್ಕದೆ ಸುಸೈಡ್ ಮಾಡ್ಕೊಬಿಟ್ಟ. ಇದು ನನ್ನ ಸಮಸ್ಯೆ ಅಂತ ಅಂದ್ಕೊಂಡು, ಆದರೆ ಇದು ನನ್ನ ಸಮಸ್ಯೆ ಅಲ್ಲ, ಇಡೀ ದೇಶದ ಸಮಸ್ಯೆ. ನನಗಾಗಿರೋ ನೋವು ಬೇರೆ ಯಾರಿಗೂ ಆಗಬಾರ್ದು. ಈ ಜಾಗ ನಾನು ನಿಂಗೆ ಕೊಡ್ತೀನಿ, ಒಂದು ಕೈಗಾರಿಕೆ ಕಟ್ಟಿಸು, ಎಷ್ಟೋ ಜನಕ್ಕೆ ಉದ್ಯೋಗ ಸಿಗ್ತದೆ, ಇದರಿಂದ ಎಷ್ಟೋ ಮನೆಗಳು ಅನ್ನ ತಿಂದು ಗಟ್ಟಿಯಾಗಿರ್ತವೆ. ಈ ಕೆಲಸ ನೀನು ಮತ್ತೆ ಮಾಡೋಣ, ಭಾಷೆ ಕೊಡು. ನಾನು MLA ಆದಮೇಲೆ ಖಂಡಿತ ಮಾಡ್ತೀನಿ. ನೀನು ಈ ಥರ ಮಾಡಿದ್ರೆ ಜನ ನಿನ್ನ ದೇವ್ರ ಥರ ಪೂಜೆ ಮಾಡ್ತಾರೆ. ಸರ್, ಹಂಗಂದ್ರೆ MLA ಮಾಡಿದ್ ಒಳ್ಳೆ ಕೆಲಸನೇ ಇಲ್ವಾ? ಅವನಿಗೆ ಕುಗಿಬೇಕು? ಇಲ್ಲ, ಅವನು ಒಳ್ಳೆ ಕೆಲಸನೇ ಮಾಡಿದ್ದ. ಆದರೆ ಅವ್ನು ನೆಕ್ಸ್ಟ್ ಬಂದಂಥ MLA ಒಳ್ಳೆ ಕೆಲಸ ಮಾಡಿರಲಿಲ್ಲ. ಆ MLAನೇ ಇಷ್ಟು ಮಾಡವನೆ, ನಾನು ಯಾಕೆ ಇಷ್ಟು ಮಾಡಬಾರ್ದು ಅಂತ ರೈತರು ಭೂಮಿನ ಬೇಡ ಬೇಡ ಅಂದರು, ಎಷ್ಟೇ ಬೇಡ ಅಂದರು ಬಲವಂತವಾಗಿ ಕಿತ್ಕೊಂಡ. ರೈತರು ಹೋರಾಟ ಮಾಡಿದ್ರು, ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನೇ ಮಾಡಿದ್ರು. ಆದರೆ ಇಂಡಸ್ಟ್ರಿ ಕಟ್ತೀನಿ, ದೊಡ್ಡ ದೊಡ್ಡ ಸಿಟಿ ಕಟ್ತೀನಿ ಅಂತ ಮಾಡಿ ಊರೇ ನಿರ್ನಾಮ ಆಯಿತು. ಅದಕ್ಕೆ ಊರಿನ ಜನ ಎಲ್ಲ ಸೇರಿ ಆ MLA ಮೂರ್ತಿ ಸ್ಥಾಪಿಸಿ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಆ ಮೂರ್ತಿಗೆ ಉಗಿದೋಗ್ಬೇಕು ಅಂತ ಎಲ್ರಿಗೂ ಹೇಳ್ತಾ ಬಂದರು. ಇಷ್ಟೇ ಕಣಪ್ಪ ಇದ್ರ ಕತೆ. ಮಚ್ಚ, ವಿಡಿಯೋ ಸಾಕು. ಸರ್, ಥ್ಯಾಂಕ್ ಯು ಸರ್, ಒಳ್ಳೆ ಕಂಟೆಂಟ್ ಸಿಕ್ತು. ಒಳ್ಳೇದಾಗಲಿ, ಹೋಗಿ ಬನ್ನಿ. ಥ್ಯಾಂಕ್ ಯು ಸರ್. ನಮ್ಮ ಅಪ್ಪ ಮುಂಚೆ ಇಲ್ಲೇ ಇದ್ರು ಅನಿಸುತ್ತೆ. ಇವ್ರು ಹೇಳಿದ ಪ್ರಕಾರ ನಮ್ಮ ಜಮೀನು ಹೋಗಿರುತ್ತೆ. ಆಮೇಲೆ ನಮ್ಮ ಅಪ್ಪ ಯಾವುದೋ ಒಂದು ಕಂಪ್ನಿ ಕೆಲಸ ಸೇರಿಕೊಂಡು ಜೀವನ ನಡೆಸಿರ್ತಾರೆ. ಯಾರೋ ಒಬ್ಬ ಮಾಡಿದ ಕೆಲಸಕ್ಕೆ ಇಡೀ ಊರೇ ಖಾಲಿ ಆಯಿತು ಅಂದರೆ ಅಂಥ ವ್ಯಕ್ತಿಗಳಿಗೆ ಹಿಂಗೆ ಹೋಗಿಬೇಕು. ಜೀವ ತಂದೆ ತಾಯಿನೇ ಕೊಟ್ಟರು, ಜೀವಿಸೋಕೆ ಆಹಾರ ರೈತ ಕೊಡ್ತಾರೆ. ರೈತರಿಗೆ ಕಣ್ಣೀರು ಒರೆಸೋ ಕೈಗಳಿಗಿಂತ ಕಣ್ಣೀರು ಬರ್ಸೋ ಕೈಗಳೇ ಹೆಚ್ಚು. ಅವ್ರಿಗೆ ಎಷ್ಟೇ ಕಷ್ಟ ನಷ್ಟಗಳಿದ್ರು ಹೊಲನ ಉತ್ತು ಬೆಳೆನ ಬೆಳೆದು ಕೊಡೋ ರೈತರಿಗೆ ನಂದೊಂದು ಸಲಾಂ. ಸರ್ಕಾರಕ್ಕೆ ಅಭಿವೃದ್ಧಿ ತುಂಬಾನೇ ಮುಖ್ಯ, ಆದರೆ ಜನರ ಜೀವನ ಹಾಳು ಮಾಡಿ ಅಭಿವೃದ್ಧಿ ಮಾಡೋದು ಬೇಕಾ? ನಾವು ಮೊದಲೇ ಹೇಳ್ದಂಗೆ ರೈತ ದೇವರಿದ್ದಂಗೆ. ಆ ದೇವ್ರಿಗೆ ಏನಾದರೂ ಬೇಕಾದರೆ ಬೇಡ ಥರ ಮಾಡಬೇಡಿ, ಅವ್ರಿಗೆ ಸ್ವಲ್ಪನಾದರೂ ಸಹಕಾರ ನೀಡಿ. ರೈತ ನಮಗೆ ಅನ್ನ ಹಾಕ್ತಾರೆ. ಈ ವಿಡಿಯೋ ಯಾರಿಗೆ ರೀಚ್ ಆಗಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ರೀಚ್ ಆಗೋವರೆಗೂ ಶೇರ್ ಮಾಡಿ. ರೈತ ಜೀವದಾತ, ರೈತನ ಉಳಿಸಿ ದೇಶನ ಬೆಳೆಸಿ.